ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಕಿ ಕನ್ನಡಿಗ. ಈ ದಿನ ಬಂದು ಏನಪ್ಪ ತಿಳಿಸ್ಕೊಡ್ತೇನೆ ಅಂದರೆ 2025 ಹಾಗೂ 2026 ಅಲ್ಲಿ ದಿ ಬೆಸ್ಟ್ ಕಾಂಪ್ಯಾಕ್ಟ್ SUVಗಳು ಒಂದು 3 ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿರೋದು 3 ಕಾಂಪ್ಯಾಕ್ಟ್ SUV. ಎಲ್ಲರೂ ಸರ್ಚ್ ಮಾಡಿ ಒಂದು 3 ಕಾರ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ 3 ಕಾರ್ ಯಾವ್ದಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಪರಿಚಯ ಇಲ್ಲ ಯಾಕೋ ಈಗ ಅದು ಬೆಸ್ಟು ಒಂದು ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬೆಸ್ಟ್ ಕಾರ್ ಅಂದರೆ ಈ 3 ಕಾರ್ ಅಂತಲೇ ಎಲ್ಲ ಹೇಳ್ಬೋದು. ತುಂಬ ಮಸ್ತಾಗಿರುತ್ತೆ ಕಾರು. ಆ ಕಾರ್ ಯಾವುದೇ ಅಂದರೆ ಫಸ್ಟು ನಂಬರ್ 1 ಇರೋದು, ನಂಬರ್ 1 ಅಂದರೆ ನನಗನ್ಸಿರೋದು ಫಸ್ಟಲ್ಲಿ ಬಂದು ನಾವು ಆರಾಮಾಗಿ ತೊಗೊಳ್ಬೋದಾದಂಥ ಕಾರು, ಸೇಫ್ಟಿ ಎಲ್ಲ ನೋಡಿ ಟಾಟಾ ನೆಕ್ಸಾನ್. ಟಾಟಾ ನೆಕ್ಸಾನ್ನ ನಾವು ಆರಾಮಾಗಿ ತೊಗೊಳ್ಬೋದು. ತುಂಬ ಕಡಿಮೆಗೂ ಸಿಗುತ್ತೆ ಮತ್ತು ಬೆಸ್ಟ್ ಪ್ರೈಸು, ಎಲ್ಲ ಫ್ಯೂಚರ್ಸು ಎಲ್ಲ ಒಂದು ಸಿಗುತ್ತೆ ಆ ಕಾರಲ್ಲಿ. ಆ ಕಾರ್ ಬಂದು 5 ಸೀಟರ್ ಕಾರ್ ಇರುತ್ತೆ. 5 ಸೀಟರ್ ಆ ಕಾರ್ ಬಂದು ಸ್ಟಾರ್ಟ್ ಆಗೋದು 7.33 ಲ್ಯಾಕ್ಸ್. 7.33 ಲ್ಯಾಕ್ಸು ಬೇಸ್ ವೇರಿಯಂಟ್ ಸಿಗುತ್ತೆ ಅದರಲ್ಲಿ. ನಾನಿಲ್ಲಿ ಮೆನ್ಷನ್ ಮಾಡಿದ್ರೆ ಓನ್ಲಿ ಎಕ್ಸ್ ಶೋರೂಮ್ ಪ್ರೈಸು, ಆನ್ ರೋಡ್ ಪ್ರೈಸ್ನ ನಾನು ಮೆನ್ಷನ್ ಮಾಡ್ತಿಲ್ಲ, ಓನ್ಲಿ ಎಕ್ಸ್ ಶೋರೂಮ್ ಪ್ರೈಸ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದರಲ್ಲಿ 3 ಕಾರು ಅಂಡರ್ 15 ಲ್ಯಾಕ್ಸಲ್ಲೇ ಬರೋದು. ಅಂಡರ್ 15 ಲ್ಯಾಕ್ಸು ಟಾಪ್ ಆ್ಯಂಡ್ ಕಾರ್ಗಳ 15 ಲ್ಯಾಕ್ಸ್ ಒಳಗಡೆ ಸಿಗುತ್ತೆ. ಬೇಸ್ ವೇರಿಯಂಟ್ ಅಂತೂ 10 ಲ್ಯಾಕ್ಸಿನ ಕೆಳಗಡೆ ಸಿಗುತ್ತೆ, ಅದರಲ್ಲೇ ಅನ್ಕೊಳ್ಳೋದ್ರಿಂದ. ಟಾಟಾ ನೆಕ್ಸಾನ್ ಬೇಸ್ ವೇರಿಯಂಟ್ ಬಂದು 7.33 ಲ್ಯಾಕ್, 7.25 ಲಕ್ಷ ಬರುತ್ತೆ ಮ್ಯಾಕ್ಸಿಮಮ್ಮು. ಅದು ಟಾಪ್ ಆ್ಯಂಡ್, ನೀವು ಅದು ಟಾಪ್ ಆ್ಯಂಡ್ ತೊಗೊತೀರಂದ್ರೆ 14.15 ಲ್ಯಾಕ್ ಆಗುತ್ತೆ. ಅದು 14.15 ಲ್ಯಾಕು ಟಾಪ್ ಆ್ಯಂಡ್ ಅಲ್ಲಿ. ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನು ಸಿಗುತ್ತೆ ಅಂದರೆ ಡ್ಯುಯಲ್ ಟೋನ್ ಕಲರ್ ಬರುತ್ತೆ. ಡ್ಯುಯಲ್ ಟೋನ್ ಕಲರ್ ಅಂದರೆ ಬಾಡಿ ಕಲರ್ ಒಂದು ಇರುತ್ತೆ ಮತ್ತು ರೂಪ್ ಕಲರ್ ಒಂದು ಬರುತ್ತೆ. ಅದೊಂದು ಅಡ್ವಾಂಟೇಜು ಟಾಪ್ ಆ್ಯಂಡ್ ಬರುತ್ತೆ ನೀವು ಟಾಪ್ ಆ್ಯಂಡಲ್ಲಿ. ಮತ್ತು ಆ ಕಾರ್ ಬಂದು 113 BHP ಮತ್ತು 260 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಅದು 1497cc ಇಂಜಿನ್ ಮೇಲೆ ರನ್ ಆಗುತ್ತೆ ಟಾಟಾ ನೆಕ್ಸಾನ್ ಕಾರು. ಮತ್ತು ಆ ಕಾರಲ್ಲಿ ಬಂದು AMT ಗೇರ್ ಬಾಕ್ಸ್ ಇದೆ ಮತ್ತು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ, ಏನೂ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಆ ಕಾರಲ್ಲಿ ಸೇಫ್ಟಿಯನ್ನು ನೋಡಿಕೊಂಡ್ರೆ ನೀವು 360 ಕ್ಯಾಮ್ರಾ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಮತ್ತು ಆ ಕಾರಲ್ಲಿ ಬಂದು ನೀವು ನೋಡೋದಂದರೆ ಸೇಫ್ಟಿಯಲ್ಲಿ ಎಲ್ಲ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಎಲ್ಲ ಮಿಡ್ ವೇರಿಯಂಟಿಂದ ಹಿಡಿದು ಟಾಪ್ ವೇರಿಯಂಟ್ವರೆಗೂ, ಬೇಸ್ ವೇರಿಯಂಟ್ಗೂ 6 ಏರ್ ಬ್ಯಾಗ್ಸ್ ಬಂದೇ ಬರುತ್ತೆ ಅದರಲ್ಲಿ. ಮತ್ತು ಟಾಪ್ ವೇರಿಯಂಟ್ ಏನಾದರೂ ನೀವು ಹೋದರೆ ಮತ್ತು ಇನ್ನೊಂದು ಅದರಲ್ಲಿ ಸನ್ರೂಫ್ ಕೂಡ ಸಿಗುತ್ತೆ. ಅಂಡರ್ 15 ಲ್ಯಾಕ್ಸ್ ಒಳಗೆ ಸನ್ರೂಫ್ ಇರೋ ಕಾರ್ ಕೂಡ ನಿಮ್ಗೆ ಸಿಗುತ್ತೆ ಅದರಲ್ಲಿ. ಮತ್ತು ಅದು ಸೇಫ್ಟಿಯಲ್ಲಿ ಬಂದು 5 ಸ್ಟಾರ್ ರೇಟಿಂಗ್ ತೊಗೊಂಡಿದೆ. ನಮ್ಮ ಇಂಡಿಯಾದೇ ಟಾಟಾ ಬ್ರ್ಯಾಂಡು, ಸೇಫ್ಟಿ ಯಾವುದೇ ಕಾಂಪ್ರಮೈಸ್ ಸೇಫ್ಟಿಯಲ್ಲಿ. ಮತ್ತು ಆ ಕಾರ್ ಬಂದು, ಮತ್ತು ಆ ಕಾರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದು 10.25 ಇಂಚ್ ಬರುತ್ತೆ. ಅದು ಟಾಪ್ ಎಂಡಲ್ಲಿ ಮಾತ್ರ. ಮಿಡ್ ವೇರಿಯಂಟ್ ಹೋದರೆ ನೀವು 7 ಇಂಚು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಮತ್ತು ನೀವು ಬೇಸ್ ವೇರಿಯಂಟ್ ಹೋದರೆ 6.5 ಇಂಚು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಅದರಲ್ಲಿ. ಮತ್ತು ಈ ಕಾರು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇಫ್ಟಿಯಲ್ಲಾಗಲಿ ಮತ್ತು ಎಲ್ಲ ಚೆನ್ನಾಗಿದೆ ಈ ಕಾರಲ್ಲಿ. ಎಲ್ಲ ರೀತಿ ನೋಡೋದನ್ನು ಒಂಥರ ಸೇಫ್ಟಿಯಲ್ಲಿ ಚೆನ್ನಾಗಿದೆ ಮತ್ತು ಏನು ಪ್ರಾಬ್ಲಮ್ ಇಲ್ಲ ಈ ಕಾರಲ್ಲಿ. ಮತ್ತು ಈ ಕಾರ್ ಮೈಲೇಜ್ ಬಂದು ಎಷ್ಟು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ 15 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡ್ತಾರೆ ಇವರು ಈ ಕಾರಲ್ಲಿ ಪರ್ ಲೀಟರ್. 15 ಕಿಲೋಮೀಟರ್ ಅಂದರೆ ನಾರ್ಮಲಿ ಅಕ್ಸೆಪ್ಟೆಡ್, ಏನೋ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಒಂದು ಮಿಡ್ಡಲ್ಲಿದೆ. 15 ಕಿಲೋಮೀಟರ್ ಅಂದರೆ ಓಕೆನೆ, ಆರಾಮಾಗಿ ತೊಗೊಬೋದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇಫ್ಟಿಯಲ್ಲಾಗಲಿ ಮತ್ತು ಸ್ಟೈಲಲ್ಲಾಗಲಿ ಮತ್ತು ಒಂದು SUV ತೊಗೊಬೇಕು ಅನ್ನೋ ಆಸೆ ಇರೋರು ಆರಾಮಾಗಿ ಟಾಟಾ ನೆಕ್ಸಾನ್ ತಗೊಬಹುದು. ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಇನ್ನು ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ ನಂತ ವಿದ್ದಿದ್ದು 15 ರೂಪಾಯಿ 2 ಟೊಮೊಟೊ ಸಾ. ಪೊಲೀಸ್ ಅಂದ್ರೆ ಭಯ ಇಲ್ಲ, ದುಶ್ಮನ್ ಕಂಡ್ರೆ ಕೇರೆ ಇಲ್ಲ, ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಸೊ ಮತ್ತೆ ನೆಕ್ಸ್ಟ್ ಟಾಪ್ ಸೆಕೆಂಡ್ ಅಲ್ಲಿ ಇರುವಂತ ಕಾರ್ ಯಾವ್ದಪ್ಪ ಅಂದ್ರೆ ಮಾರುತಿ ಸುಜುಕಿ ಬ್ರೀಜಾ. ಬ್ರೀಜಾನು ಅಷ್ಟೇ, ಅದು ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ಗೆ ಬರುತ್ತೆ. ಅದು ಅಷ್ಟೇ ತುಂಬ ಏನು ಕಾಸ್ಟ್ಲಿ ಅಂತನೂ ಏನಿಲ್ಲ, ತುಂಬ ಚೀಪ್ ಅಂತನೂ ಏನಿಲ್ಲ. ಒಂದು ಮಿಡಲ್ ಕ್ಲಾಸ್ ಮ್ಯಾನ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗೋ ಕಾರ್ ಅಂದ್ರೆ ಯಾವ್ದಪ್ಪ ಅಂದ್ರೆ ಬ್ರೀಜಾ ಅಂತಾನೆ ಹೇಳೋದು. ಅದ್ರಲ್ಲೇನಾದ್ರೂ ನೀವು ಬೇಸ್ ವೇರಿಯಂಟ್ ತಗೊಂತೀನಿ ಅಂದ್ರೆ 8,26,000 ಆಗುತ್ತೆ ಅದು ಬೇಸ್ ವೇರಿಯಂಟು.
ಮತ್ತೆ ನೀವು ಅದರಲ್ಲೇ ಟಾಪ್ ಎಂಡ್ ಹೋಗ್ತೀನಿ ಅಂದ್ರೆ 13 lakh ಆಗುತ್ತೆ. ಅದ್ರಲ್ಲಿ ನಾನು ಓನ್ಲಿ ಮೆನ್ಷನ್ ಮಾಡ್ತಿರೋದಿಲ್ಲಿ ಓನ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ಮಾತ್ರ, ಯಾವ್ದೇ ರೀತಿ ನಾನು ಆನ್ ರೋಡ್ ಪ್ರೈಸ್ ಏನು ಮೆನ್ಷನ್ ಮಾಡ್ತಾ ಇಲ್ಲ. ಅದ್ರಲ್ಲಿ ಆಗ್ಬೋದು ನಾನು ಹೇಳ್ತಿದ್ದೀನಿ. ಮತ್ತೆ ಟಾಪ್ ವೇರಿಯಂಟ್ ಹೋದ್ರೆ ನಾರ್ಮಲ್ ಆಗಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ, ಮತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಮತ್ತೆ ಸನ್ರೂಫ್ ಕೂಡ ಇರುತ್ತೆ, ಎಲ್ಲ ಒಂದು ಸಿಗುತ್ತೆ ಟಾಪ್ ಎಂಡ್ ಹೋದ್ರೆ. ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಈ ಕಾರ್ನ ಏನು ನಾವು ಸೆಲೆಕ್ಟ್ ಮಾಡಬಹುದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದ್ರ ರೀಸನ್, ಮಾರುತಿ ಸುಜುಕಿ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಲೋ ಮೇಂಟೆನೆನ್ಸು, ಮತ್ತೆ ಲೋ ಮೇಂಟೆನೆನ್ಸ್ ಬರುತ್ತೆ. ಸರ್ವಿಸ್ ಚಾರ್ಜ್ ಕೂಡ ಸ್ವಲ್ಪ ಕಡಿಮೆನೇ ಬರುತ್ತೆ. ನಾವು ಬೇರೆ ಕಾರ್ಗೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಕಂಪ್ನಿ ಕಾರ್ಗೆ ಟೊಯೋಟೋ ಆಗಿರ್ಬೋದು, ಮತ್ತೆ ಇನ್ನೂ ಡಿಫ್ರೆಂಟ್ ಆಗಿರೋ ಕಾರ್ಗಳಿವೆ, ಟೊಯೋಟೋ ಟಾಟಾ ಆಗಿರೋದು, ಇದೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸರ್ವಿಸ್ ಕಾಸ್ಟು ಸ್ವಲ್ಪ ಕಡಿಮೆನೇ ಬರುತ್ತೆ. ಆರಾಮಾಗಿ ಮೇಂಟೈನ್ ಮಾಡ್ಬೋದು ಬ್ರೀಜಾ ಕಾರ್ ತಗೊಂಡು. ಮತ್ತೆ ಇದ್ರಲ್ಲಿ ಬಂದು ಅವ್ರು ಕ್ಲೈಮ್ ಮಾಡ್ತಿರೋದು ಮೈಲೇಜ್ ಬಂದು 19 km/L ಮೈಲೇಜ್. ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಮೈಲೇಜ್ ಅಂತೂ ತುಂಬಾ ಚೆನ್ನಾಗಿದೆ. 19 km ಅಂದ್ರೆ ತುಂಬಾ ಕಡಿಮೆ ಅಂತ ಯಾವುದು ಇಲ್ಲ. ಒಂದು 19 ಹೇಳಿದಾರೆ ಅಂದ್ರೆ ಖಂಡಿತ 17 ಬಂದೇ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದ. ಆರಾಮಾಗಿ ಮಾರುತಿ ಸುಜುಕಿ ತಗೊಂಬೋದು, ಲೋ ಮೇಂಟೆನೆನ್ಸ್. ಆದ್ರೆ ಏನಪ್ಪ ಪಾಯಿಂಟ್ ಅಂದ್ರೆ ಒಂದು ಸೇಫ್ಟಿ ಪ್ರಾಬ್ಲಮ್ ಇದ್ರಲ್ಲಿ ಒಂದು ಇರುತ್ತೆ. ಬಟ್ ಮಾರುತಿ ಸುಜುಕಿ ಅವ್ರು ಹೇಳ್ತಿದ್ದಾರೆ 5 ಸ್ಟಾರ್ ಇದೆ ಬ್ರೀಜಾಗ, ಆದ್ರೂ ಮಾರುತಿ ಸುಜುಕಿ ನಮ್ಮ ಸ್ವಲ್ಪ ಕಷ್ಟನೇ. ನೀವು ಸಾಕು ಇಷ್ಟು ಮಾತ್ರ, ಒಂದು ಲೆವೆಲ್ ಅಲ್ಲಿ ನಮಗೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಮೈಲೇಜ್ ಇರಬೇಕು, ಒಂದು ಕಾರು ನೋಡೋಕ್ಕೂ ರಗಡ ಕಾಣಿಸ್ಬೇಕಂದ್ರೆ ಆರಾಮಾಗಿ ಮಾರುತಿ ಸುಜುಕಿ ಬ್ರೀಜಾ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅದರಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಈ ಕಾರ್ ಬಂದು ಓನ್ಲಿ ಪೆಟ್ರೋಲ್ ಮಾತ್ರ ಬರೋದು, ಡೀಸೆಲ್ ಸಿಗೋದಿಲ್ಲ ಈ ಕಾರಲ್ಲಿ. ನಾನು ಲಾಸ್ಟ್ ಹೇಳಿದ್ನಲ್ಲ, ಟಾಟಾ ನೆಕ್ಸಾನ್ ಬಂದು ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ, ಮತ್ತೆ ಇವಿನಲ್ಲಿ ಕೂಡ ಇದೆ ಟಾಟಾ ನೆಕ್ಸಾನ್. ಬ್ರೀಜಾ ಬಂದು ಓನ್ಲಿ ಪೆಟ್ರೋಲ್, ಡೀಸೆಲ್ ಸಿಗೋದಿಲ್ಲ, ಓನ್ಲಿ ಪೆಟ್ರೋಲು. ಇವಿ ಇನ್ನು ಬಂದೇ ಇಲ್ಲ. ಮಾರುತಿ ಸುಜುಕಿನಲ್ಲಿ ಇನ್ನು ಇವಿ ಕಾರ್ ಯಾವ್ದು ಲಾಂಚ್ ಆಗಿಲ್ಲ. ಗ್ರ್ಯಾಂಡ್ ವಿಟಾರ ಒಂದು ಇತ್ತೀಚೆಗೆ ಲಾಂಚ್ ಆಗಿದೆ ಅಷ್ಟೇ, ಇನ್ನ ಇವಿ ಕಾರ್ ಯಾವ್ದು ಬಂದಿಲ್ಲ ಮಾರುತಿ ಸುಜುಕಿ ಕಂಪ್ನಿಯಲ್ಲಿ. ಬ್ರೀಜಾ ಬಂದು ಓನ್ಲಿ ಪೆಟ್ರೋಲ್ ವೇರಿಯಂಟ್ ಮಾತ್ರ ಬರೋದು. ಮತ್ತೆ ಈ ಕಾರ್ ಇಂಜಿನ್ ಬಂದು 102 bhp ಮತ್ತೆ 136 Nm ಟಾರ್ಕು ಮತ್ತೆ 1462 cc ಇಂಜಿನ್ ಅಲ್ಲಿ ರನ್ ಆಗುತ್ತೆ ಮಾರುತಿ ಸುಜುಕಿ ಬ್ರೀಜಾ ಕಾರು. ಮತ್ತೆ ಈ ಕಾರಲ್ಲಿ ಬಂದು 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ, ಮತ್ತೆ 6 ಏರ್ ಬ್ಯಾಗ್ಸ್. ಎಲ್ಲಾ ವೇರಿಯಂಟ್ ಕಾರ್ಗೂ ಇದರಲ್ಲೂ ಬರುತ್ತೆ, ಅದರಲ್ಲಿ ಏನೋ ಡೌಟ್ ಇಲ್ಲ. 360 ಡಿಗ್ರಿ ಕ್ಯಾಮ್ರಾ ಮತ್ತೆ 6 ಏರ್ ಬ್ಯಾಗ್ಸ್ ಮತ್ತೆ ADAS, ಕ್ರೂಸ್ ಕಂಟ್ರೋಲ್ ಎಲ್ಲ ಸಿಗುತ್ತೆ ಟಾಪ್ ಎಂಡ್ಗೆ. ಮತ್ತೆ ಮಿಡ್ ವೇರಿಯಂಟ್ಗೂ ಆ ತರ ಇದು ಕ್ರೂಸ್ ಕಂಟ್ರೋಲ್ ಎಲ್ಲ ಸಿಗೋದಿಲ್ಲ. ನಾರ್ಮಲ್ ಆಗಿ 6 ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಸೆನ್ಸರ್ ಇರುತ್ತೆ, ಬ್ಯಾಕ್ ಕ್ಯಾಮ್ರಾ ಸಿಗುತ್ತೇನೋ. ಬೇಸ್ ವೇರಿಯಂಟ್ ಕ್ಯಾಮ್ರಾನು ಸಿಗೋದಿಲ್ಲ ಬ್ಯಾಕ್ ಸೈಡ್, ಅದು ನೀವು ಬೇಕಂದ್ರೆ ಆಮೇಲೆ ಹಾಕೊಬಹುದು ಈ ಕಾರು. ಮತ್ತೆ ಈ ಕಾರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಒಂದು ಟಾಪ್ ಎಂಡ್ ಒಂದು ಬರುತ್ತೆ, ಮತ್ತೆ ಮಿಡ್ ವೇರಿಯಂಟ್ ಒಂದು ಬರುತ್ತೆ. ಬೇಸ್ ವೇರಿಯಂಟ್ಗೆ ಇನ್ಫೋಟೈನ್ಮೆಂಟ್ ಇವ್ರು ಆಫರ್ ಮಾಡ್ತಿಲ್ಲ, ನೀವು ಆಫ್ಟರ್ ಮಾರ್ಕೆಟ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಬಹುದು. ಟಾಪ್ ಎಂಡ್ ಬಂದು 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಅದು ವಿತ್ ಟಚ್ ಬರುತ್ತೆ. ಮಿಡ್ ವೇರಿಯಂಟ್ ಬಂದು 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದು ಮಾರುತಿ ಸುಜುಕಿ ಬ್ರೀಜಾ ಕಾರ್ ಸೆಲೆಕ್ಟ್ ಮಾಡಬಹುದು ಆರಾಮಾಗಿ. ಒಂದು ಕಾಂಪ್ಯಾಕ್ಟ್ SUV ಬರುತ್ತೆ, ಎಲ್ಲ ಚೆನ್ನಾಗಿದೆ ಈ ಕಾರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ನೀವು ಆರಾಮಾಗಿ ಸೆಲೆಕ್ಟ್ ಮಾಡಬಹುದು. ಮಾರುತಿ ಸುಜುಕಿ ಬ್ರೀಜಾ ಬಂದು ಸೆಕೆಂಡ್ ಸೆಲೆಕ್ಟ್. ಫಸ್ಟ್ ಬಂದು ಟಾಟಾ ನೆಕ್ಸಾನ್, ಮತ್ತೆ ಸೆಕೆಂಡ್ ಮಾರುತಿ ಸುಜುಕಿ ಬ್ರೀಜಾ. ಮತ್ತೆ ಇವಾಗ 3ನೇ ಪ್ಲೇಸ್ ಕಿಯಾ ಸೊನೆಟ್. ಅಷ್ಟೇ ತುಂಬಾ ಸೂಪರ್ ಆಗಿದೆ. ಕಿಯಾ ಸೊನೆಟ್ ಏನಪ್ಪ ಅಂದ್ರೆ, ಕಿಯಾ ಸೊನೆಟ್ ನೋಡೋದಕ್ಕೆ ಒಂದು ಲಕ್ಸುರಿ ಕಾರ್ ತರನೇ ಫೀಲ್ ಕೊಡೋದಂದ್ರೆ ಕಿಯಾ ಸೊನೆಟ್. ಈ ಮೂರಲ್ಲಿ ಕಂಪೇರ್ ಮಾಡಿದ್ರೆ ಕಿಯಾ ಸೊನೆಟ್ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ. ಕಿಯಾ ಸೊನೆಟ್ ಅಲ್ಲಿ ಬಂದು ನಿಮ್ಗೆ 5 ಸೀಟರ್ ಕಾರ್ ಅದು, 5 ಸೀಟರ್ ಕಾರ್ ಅದು. ಮತ್ತೆ ಇವಾಗ ನಾನು ಎಲ್ಲಾ ಕಾರು ನಾನು ಯಾವ್ದು 3 ಕಾರ್ ಸೆಲೆಕ್ಟ್ ಮಾಡಿದ್ದೀನಿ, ಎಲ್ಲ 5 ಸೀಟರ್ ಕಾರೇ ಅದು. ಮತ್ತೆ ಈ ಕಾರ್ ಸ್ಟಾರ್ಟಿಂಗ್ ಬರೋದು ಬೇಸ್ ವೇರಿಯಂಟ್ ಓನ್ಲಿ 7,30,000 ಮಾತ್ರ ಬರುತ್ತೆ ಈ ಬೇಸ್ ವೇರಿಯಂಟ್. ನೀವು ಟಾಪ್ ಎಂಡ್ ನಾವು ಸೆಲೆಕ್ಟ್ ಮಾಡ್ತೀರಂದ್ರೆ 13,65,000ಗೆ ಈ ಕಾರು ನಿಮ್ಗೆ ಟಾಪ್ ಎಂಡ್ ಸಿಗುತ್ತೆ. ಟಾಪ್ ಎಂಡ್ ಅಲ್ಲಂತೂ ಫ್ಯೂಚರ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅದು ಫ್ಯೂಚರ್ಸ್ ನೀವು ಇಂಥದ್ದಿಲ್ಲ ಅಂತ ಹೇಳೋದಿಲ್ಲ, ನೀವು ಎಲ್ಲ ಒಂದು ಇದೆ ಇದ್ರಲ್ಲಿ ಟಾಪ್ ಎಂಡ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಕಾರ್ ಇದು. ಕಿಯಾ ಸೊನೆಟ್ ಅಲ್ಲಿ ಬರುವಂತ ಫ್ಯೂಚರ್ಸ್ ಏನಪ್ಪಾ ಅಂದ್ರೆ,
ನಿಮ್ಗೆ ಇಂಪೋರ್ಟೈನ್ಮೆಂಟ್ ಸಿಸ್ಟಮ್ ನಿಮ್ಗೆ ಇದರಲ್ಲಿ ಡ್ಯುಯಲ್ ಇಂಪೋರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಡ್ಯುಯಲ್ ಇಂಪೋರ್ಟೈನ್ಮೆಂಟ್ ಸಿಸ್ಟಮ್ 12.3 ಇಂಚ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ನೀವು ಇಲ್ಲ ವೇರಿಯಂಟ್ ಬರ್ತೀರಾ ಅಂದ್ರೆ ಓನ್ಲಿ 5 ಇಂಚ್ ಬರುತ್ತೆ. ಬಂದು 118 BHP ಮತ್ತೆ 172 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಂದು 1448cc ಇಂಜಿನ್ ರನ್ ಆಗುತ್ತೆ. ಕಿಯಾ ಸೊನೆಟ್ ಅಂತ ಹೇಳ್ಬೇಕಂದ್ರೆ ಎಲ್ಲಾ ಫ್ಯೂಚರ್ಸ್ ಇರುತ್ತೆ ಇದರಲ್ಲಿ. ಫ್ರಂಟ್ ವೆಂಟಿಲೇಟೆಡ್ ಸೀಟ್ ಬರುತ್ತೆ ಈ ಕಾರಲ್ಲಿ, ಮತ್ತೆ ಸನ್ ರೂಫ್ ಸಿಗುತ್ತೆ, 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ. ಏನು ಇಂಥದ್ದಿಲ್ಲ ಅಂತ ಹೇಳಾಗಿಲ್ಲ ನೀವು. ಮತ್ತೆ ಮ್ಯಾನ್ಯುವಲ್ ನಾನು ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಮ್ಯಾನ್ಯುವಲ್ ಅಲ್ಲಿ ಬಂದು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸಿಗುತ್ತೆ. ನೀವು ಆಟೋಮೆಟಿಕ್ ಹೋಗ್ತೀನಿ ಅಂದ್ರೆ 7 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಗುತ್ತೆ ಕಿಯಾ ಸೊನೆಟ್ ಅಲ್ಲಿ. ಈ ಕಾರ್ ಬಂದು ನಿಮ್ಗೆ ಡೀಸೆಲ್ ಅಲ್ಲೂ ಸಿಗುತ್ತೆ ಮತ್ತೆ ಪೆಟ್ರೋಲ್ ಅಲ್ಲೂ ಸಿಗುತ್ತೆ. ಡೀಸೆಲ್ ಅಲ್ಲಿ ಅವ್ರು ಎಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದ್ರೆ ಕಿಯಾ ಸೊನೆಟ್ ಮೈಲೇಜ್ ಬಂದು 20 ಕಿಲೋಮೀಟರ್ಸ್ ಬರುತ್ತೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಅಲ್ಲಿ ಬಂದು 17 ಕಿಲೋಮೀಟರ್ಸ್ ಬರುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ ಕಿಯಾ ಸೊನೆಟ್ ಅಲ್ಲಿ. ಈ 3 ಕಾರ್ನ ಸೆಲೆಕ್ಟ್ ಮಾಡಿರೋದು ನಾವು. ಈ 3 ಕಾರಲ್ಲಿ ಬೆಸ್ಟ್ ಎಲ್ಲಾದ್ರಲ್ಲೂ ನೋಡಿ ಫ್ಯೂಚರ್ಸ್ ಇರೋದು ಒಂದು ಕಾಂಪ್ಯಾಕ್ಟ್ XUV ಮನೆಗೆ ಸೆಟ್ ಆಗಬೇಕು. 5 ಸೀಟರ್ ಮನೆ, 5 ಮೆಂಬರ್ಸ್ ಇರುವಂತ ಮನೆಗೆ ಒಂದು ಕಾರ್ ಬೇಕಂದ್ರೆ ಈ 3ರಲ್ಲಿ ನೀವು ಹೋಗ್ಬೋದು. ಈ 3ರಲ್ಲಿ ನೀವು ಯಾವ ಕಾರ್ ತಗೊಬೇಕು ಅನ್ನೋದು ನಿಮ್ಗೆ ಒಂದು ಡೌಟ್ ಇರುತ್ತೆ. ಈ 3ರಲ್ಲಿ ನೀವು ಯಾವ ಕಾರ್ ತಗೊಬಹುದು ಅಂದ್ರೆ ನಿಮ್ಗೆ ಸ್ಟೈಲಿಶ್ ಆಗಿರ್ಬೇಕು, ಲಕ್ಸುರಿ ಫೀಲ್ ಕೊಡ್ಬೇಕು. ಕಾರ್ ನೋಡೋಕೆ ಸ್ಟೈಲಿಶ್ ಆಗಿ ಲಕ್ಸುರಿ ಫೀಲ್ ಕೂಲ್ ಆಗಿರ್ಬೇಕಂದ್ರೆ ನೀವು ಆರಾಮಾಗಿ ಕಿಯಾ ಸೊನೆಟ್ ಹೋಗ್ಬೋದು. ಕಿಯಾ ಸೊನೆಟ್ ಅಂತೂ ಲಕ್ಸುರಿ ಇದೆ, ಸ್ಟೈಲ್ ಆಗಿ ಇರುತ್ತೆ, ಮತ್ತೆ ತುಂಬಾ ಚೆನ್ನಾಗೇ ಇರುತ್ತೆ ಆ ಕಾರು. ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು. ಮತ್ತೆ ನಿಮ್ಗೆ ಬಿಲ್ಡ್ ಕ್ವಾಲಿಟಿ ಬೇಕು, ಇಂಜಿನ್ ಮಜಾ ಇರ್ಬೇಕು, ನಮ್ಗೆ ಎಂಜಾಯ್ ಮಾಡ್ಬೇಕಂದ್ರೆ ನೀವು ಟಾಟಾ ನೆಕ್ಸಾನ್ ಸೆಲೆಕ್ಟ್ ಮಾಡ್ಕೊಬಹುದು. ಟಾಟಾ ನೆಕ್ಸಾನ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ ಅದು ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ, ಹಿಂಗ್ ಸೈಡಿಗೆ ನಿಂತ್ಕೊಂಡು ಕೈ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ಲೋ ಮೇಂಟೆನೆನ್ಸ್ ನೋಡಕ್ಕೆ ರಿಚ್ ಲುಕ್ ಕೊಡ್ಬೇಕಂದ್ರೆ ಆರಾಮಾಗಿ ನೀವು ಮಾರುತಿ ಸುಜುಕಿ ಬ್ರೀಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು. ಬ್ರೀಜ್ ಅಂತೂ ತುಂಬಾ ಚೆನ್ನಾಗಿದೆ ಕಾರು, ಅದು ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ಅದು ರೋಡ್ ಪ್ರೆಸೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಗನ್ ನೆಸೆಸಿಟಿನೇ ಇಲ್ಲ ನನಗೆ ಲೈಫ್ ಅಲ್ಲಿ. ದೇವ್ರು ನಮ್ಮನ್ನ ಯಾವ ಸ್ಥಾನದಲ್ಲಿ ಇಟ್ಟಿದಾನಂದ್ರೆ ನನಗೆ ನೆಸೆಸಿಟಿನೇ ಇಲ್ಲ. ಮತ್ತೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರೋ 3 ಕಾರು ತುಂಬಾ ಚೆನ್ನಾಗಿರೋ ಕಾರುಗಳು. ಯಾವ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ ಹಾಕಿ ನೋಡುವ, ಯಾರು ಯಾವ ಕಾರಿಗೆ ಜಾಸ್ತಿ ಕಮೆಂಟ್ ಹಾಕ್ತಾರೆ ಅಂದ್ಬಿಟ್ಟು. ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಾರವೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಮತ್ತೆ ನನ್ನ ವ್ಯೂವರ್ಸ್ಗೂ ತುಂಬಾ ಥ್ಯಾಂಕ್ಸ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಅದೇನ್ಕಿದ್ ದಬಾಕ್ಷೆ ಹೇಳ ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ ನೋಡ. ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ. ನಮ್ಮ ಮುತ್ತ ಕೈ ಬಿಡಲ್ಲ, ಬಾರಲ್ಲ.